ಫ್ರೆಂಡ್ಸ್ಗಳು ಕೈ ಬಿಟ್ಬಿಡ್ತಾರೆ. 5 ವರ್ಷ ನನಗೆಲ್ಲೂ ಕೆಲಸ ಕಾರ್ಯಗಳು ಏನೂ ಸಿಗೋದಿಲ್ಲ. ನನ್ನ ಲೈಫಲ್ಲಿ ನಡಿಬಾರ್ದು ಘಟನೆ ಒಂದು ನಡೆದೋಗುತ್ತೆ. ತುಂಬ ಚಪ್ಪಲಿಯಲ್ಲಿ ಓದೇ ತಿಂದಿದ್ದೀನಿ, ಕಸದ ಪರ್ಕೆಯಲ್ಲಿ ತಿಂದಿದ್ದೀನಿ, ಕೆಟ್ಟ ಮಾತುಗಳಲ್ಲಿ ಬೈಸ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾಮಿಡಿ ಕಿಲಾಡಿಯ ಸೀರುಂಡೆ ರಘು, ಜೊತೆಗೆ ಬಾಮೈದ ಟೋಪಿವಾಲ ರಘು, ಸೀರುಂಡೆ ರಘು. ಹಲವಾರು ಜನ ಹಲವಾರು ರೀತಿ ಕರೀತಾರೆ. ಈಗ ಎಲ್ಲರೂ ನನ್ನ ಗುರುತಿಸೋದು ಬಾಮೈದ ಅಂತ ಹೇಳಿ. ಆದರೆ ನನ್ನ ಜರ್ನಿ ಶುರುವಾಗಿದ್ದು ಆರ್ಕೆಸ್ಟ್ರಾದಿಂದ. ಸ್ಕೂಲಲ್ಲಿ ನಾನು ಮಿಮಿಕ್ರಿ ಆರ್ಟಿಸ್ಟ್ ಆಗಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೆ. SLCಲಿ ಇರಬೇಕಾದ್ರೆ ನನಗೆ ಈ ಮಿಮಿಕ್ರಿ ಡ್ಯಾನ್ಸ್ ಹುಚ್ಚಿತ್ತು. ನಾನು ಓದಿದ್ದು ಮಲ್ಲೇಶ್ವರಂನ ಮಹಿಳಾ ವಿದ್ಯಾಲಯ ಸ್ಕೂಲ್, ಒಂದು ಗೌರ್ಮೆಂಟ್ ಸ್ಕೂಲ್ನಲ್ಲಿ. ಅದಾದಮೇಲೆ ನನ್ನ ಜರ್ನಿ SLC 3 ಸರಿ ಪಾಸ್ ಮಾಡಿದ್ದು ಕಾರಣ ನಾನು ಜ್ಯೂಸ್ ಅಂಗಡಿಲಿ ವರ್ಕ್ ಮಾಡ್ತಿದ್ದೆ. ಅಂದರೆ ಜ್ಯೂಸ್ ಅಂಗಡಿಲಿ ಗ್ಲಾಸ್ ತೊಳ್ಕೊಂಡು ಅಲ್ಲಿ ಕೆಲಸನ ಮಾಡ್ತಿದ್ದೆ 2 ವರ್ಷ. ಅದಾದಮೇಲೆ ಇಂಟಿಗ್ರೇಟೆಡ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅಂತೇಳಿ ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿದೆ, ಅಲ್ಲಿ ಹೌಸ್ ಕೀಪಿಂಗ್ ಕೆಲಸವನ್ನು ಮಾಡ್ತಿದ್ದೆ. ಸುಮಾರು ಅಲ್ಲೂ 1-2 ವರ್ಷ ಮಾಡಿದೆ. ಅದಾದ ನಂತರ ಇನ್ಶೂರೆನ್ಸ್ ಕಂಪ್ನಿಗೆ ವರ್ಕ್ ಮಾಡ್ಲಿಕ್ಕೆ ಸೇರ್ಕೊತೀನಿ. ಅಲ್ಲೂ ಆಫೀಸ್ ಬಾಯ್ ವರ್ಕ್ ಮಾಡ್ತಿದ್ದೆ. ಹೀಗೆ ಜರ್ನಿ ನಡೀತಿತ್ತು. ಬಟ್ ಆದರೆ ನನ್ನ ಮಿಮಿಕ್ರಿ ಮತ್ತು ನನ್ನ ಡ್ಯಾನ್ಸು ನನಗೆ ಅದನ್ನು ಬಿಟ್ಟಿರ್ಲಿಕ್ಕೆ ಆಗಲಿಲ್ಲ. ಸೊ ಬರೋ ಸಂಬಳದಲ್ಲಿ ಎಲ್ಲೋ ಒಂದು ಡ್ಯಾನ್ಸ್ ಕ್ಲಾಸಿಗೆ ಸೇರಿಕೊಂಡೆ. ಯಾಕೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಆ್ಯಂಕರಿಂಗ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಿ. ಸೊ ಆ್ಯಂಕರಿಂಗ್ ಮಾಡ್ತಾ ಅಲ್ಲಿ ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ಗಳಿಗೆ ಫೈರ್ ಡ್ಯಾನ್ಸ್ಗಳನ್ನ ಮಾಡ್ತಿದ್ದೆ. ಈ ಕ್ಲಬ್ಗಳಲ್ಲಿ, ವೀಕೆಂಡ್ಸ್ಗಳಲ್ಲಿ, ಪಾರ್ಟಿಗಳಲ್ಲಿ ಫೈರ್ ಡ್ಯಾನ್ಸ್ ಮಾಡುವಂಥದ್ದು, ಫೇಸ್ ಪೈಂಟಿಂಗ್ ಮಾಡುವಂಥದ್ದು, ಇಂಥ ಕೆಲಸಗಳನ್ನ ಮಾಡ್ತಾ ಬರ್ತಿದ್ದೆ. ಸೊ ಅದಾಗಿ ಒಂದು ಸುಮಾರು 6 ತಿಂಗಳ ಆದ ಮೇಲೆ ನನಗೆ ಒಂದು ಆಡಿಷನ್ ಕಾಲ್ ಬರುತ್ತೆ. ಸಮಯ ನ್ಯೂಸ್ನಲ್ಲಿ ಸಿಂಗ್ರಿ ರೌಂಡ್ ಸಮಥಿಂಗ್ ಆ ಥರದ್ದೇನೋ ಒಂದು ಕಾರ್ಯಕ್ರಮಕ್ಕೆ ಕುಡ್ಕನ ವಾಯ್ಸ್ ಓವರ್ ಬೇಕಾಗಿರುತ್ತೆ. ಸೊ ಆ ಪ್ರೋಗ್ರಾಮ್ಗೆ ಆಡಿಷನ್ ಕೊಡ್ತೀನಿ. ಅದಾದಮೇಲೆ ಆ ಪ್ರೋಗ್ರಾಮ್ ಕೂಡ ಶುರು ಆಗುತ್ತೆ. ಅಲ್ಲಿಂದ ಯಾರೋ ಒಬ್ಬರು ಕ್ಯಾಮ್ರಾಮನ್ ಶ್ರೀನಾಥ್ ಅಂತ ಹೇಳಿ ಅವ್ರನ್ನ ನಾನು ನೆನೆಸ್ಕೊಳ್ಳಬೇಕು. ಯಾಕೆ ಅಂತ ಹೇಳಿದ್ರೆ ಆ ಶ್ರೀನಾಥ್ ಅವರು ನನ್ನ ರಾಜ್ ಮ್ಯೂಸಿಕ್ಕಿಗೆ ನಂಬರ್ ಕೊಟ್ಟು ಕಳಿಸ್ತಾರೆ. ಅಲ್ಲಿ ಹೋಗಿ ಆಡಿಷನ್ ಕೊಡ್ತೀನಿ. ಆಡಿಷನ್ ಆಗಿ ನೆಕ್ಸ್ಟ್ ಡೇನೇ ಲೈವ್ ಪ್ರೋಗ್ರಾಮ್ ಶುರು ಆಗುತ್ತೆ ನಂದು. ತುಂಬ ಖುಷಿ. ಯಾಕೆ ಅಂದರೆ ಕಲಾ ಸರಸ್ವತಿ ಎಲ್ಲರನ್ನೂ ಕೈ ಬೀಸಿ ಕರೀತಾಳಂತೆ, ಆದರೆ ಕೆಲವರು ಮಾತ್ರ ಆಯ್ಕೆ ಮಾಡ್ಕೊತಾರೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ. ನಾನು ಎಲ್ಲೂ ಆಡಿಷನ್ ಕೊಟ್ಟರು ಒಂದೇ ಸರಿ ಸೆಲೆಕ್ಷನ್ ಆಗಿ ರಾಜ್ ಮ್ಯೂಸಿಕಲ್ಲಿ ಕ್ವಾರ್ಟರ್ ಕೃಷ್ಣ ವರ್ಸಸ್ ಸೊಪ್ಪು ಸುಂದರಿ ಅಂತೇಳಿ ಲೈವ್ ಪ್ರೋಗ್ರಾಮ್ಗೆ, ನನಗೆ ಲೈವ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಲೈವ್ ಪ್ರೋಗ್ರಾಮ್ ಶುರು ಆಗುತ್ತೆ. ಸುಮಾರು 1-1.5 ತಿಂಗಳು ಲೈವ್ ಬರುತ್ತೆ. ಅದಾದ ನಂತರ ಕಾರ್ಯಕ್ರಮ ಅಲ್ಲಿಗೆ ಎಂಡಾಗತ್ತೆ. ಒಂದು 6 ತಿಂಗಳು ಮತ್ತೆ ಕಷ್ಟದ ಬದುಕು. ಏನೋ ಒಂದು ಸ್ವಲ್ಪ ಸಂಪಾದನೆ ಮಾಡಿರೋದನ್ನು ಎಲ್ಲೋ ಒಂದು ಕಡೆ ಹೋಟ್ಲು ಮಾಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ. ಹೋಟ್ಲು ಲಾಸ್ ಆಗುತ್ತೆ. ಕಾರ್ ಮಾರ್ಕೊತೀನಿ, ಬೈಬಲಿ ಒಡವೆ ಮಾರ್ಕೊತೀನಿ. ಪಾರ್ಟ್ನರ್ಶಿಪ್ ಫ್ರೆಂಡ್ಸ್ಗಳು ಕೈ ಬಿಟ್ಬಿಡ್ತಾರೆ. ಮನೆಯವರು ಅವ್ರ ಕೈಲಾದಂತಹ ಸಹಾಯ ಮಾಡ್ತಾರೆ. ಮತ್ತೆ ನನಗೆ ಕಾರ್ಯ ಬಂದಿದ್ದು ರಾಜ್ ಮ್ಯೂಸಿಕ್ಕಿಂದ. ಜಸ್ಟ್ ಫಾರ್ ಗ್ಯಾಕ್ಸ್ ಶೋ ನೋಡ್ತೀರಲ್ಲ, ಅದೇ ಥರ ಒಂದು ಕನ್ನಡದಲ್ಲಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಸಿಕ್ಕಿದ್ರೆ ಸೀರುಂಡೆ ಮುಂಚೆ ಹೆಸರಿದ್ದಿದ್ದು LOL ಅಂತೇಳಿ. ಸೊ ಅದಾಗಿದ್ಮೇಲೆ ಇದು ಕನ್ನಡಕ್ಕೆ ಕ್ಯಾಚಿವ್ ಆಗಿರಬೇಕು ಅಂತೇಳಿ ಸಿಕ್ಕಿದ್ರೆ ಸೀರುಂಡೆ ಅಂತ ಪ್ರೋಗ್ರಾಮ್ ಹೆಸರನ್ನ ಇಡ್ತಾರೆ. ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಭುವನ್ ರಾಜ್ ಮತ್ತು ಸಂದಿಲ್ ಅವರಿಗೆ. ಸೊ ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟು. ಸಿಕ್ಕಿದ್ರೆ ಸೀರುಂಡೆ ಸುಮಾರು 2000 ಎಪಿಸೋಡ್ಗಳನ್ನ ಮಾಡ್ತೀವಿ ರಾಜ್ ಮ್ಯೂಸಿಕ್ನಲ್ಲಿ. ಅದಾದಮೇಲೆ ತುಂಬ ವಧೆಗಳು ತಿಂದಿದ್ದೀನಿ, ಬೈಸ್ಕೊಂಡಿದ್ದೀನಿ, ತುಂಬ ಚಪ್ಪಲಿಯಲ್ಲಿ ಓದೇ ತಿಂದಿದ್ದೀನಿ, ಕಸದ ಪರ್ಕೆಯಲ್ಲಿ ತಿಂದಿದ್ದೀನಿ, ಕೆಟ್ಟ ಮಾತುಗಳಲ್ಲಿ ಬೈಸ್ಕೊಂಡಿದ್ದೀನಿ. ಯಾಕೆ ಅಂದರೆ ಬಕ್ರಾ ಶೋ ಮಾಡೋದು ನಾವು ಅಂದ್ಕೊಂಡಂಗೆ ಏನೋ ನೋಡಿದ್ರೆ ಮಜಾ ಅನಿಸುತ್ತೆ, ಬಟ್ ಅದಲ್ಲ. ಅದಾದಮೇಲೆ ಕಸ್ತೂರಿಗೆ ಬರ್ತೀನಿ. ಕಸ್ತೂರಿಯಲ್ಲಿ ಟೋಪಿವಾಲ ಅಂತೇಳಿ ನಾನೇ ನಿರ್ದೇಶನ ಜೊತೆಗೆ ಆ್ಯಕ್ಟಿಂಗ್ ಕೂಡ ಮಾಡ್ತಾ ಇರ್ತೀನಿ, ನನ್ನದೇ ಕಾನ್ಸೆಪ್ಟ್ ಇಟ್ಕೊಂಡು. ಅಲ್ಲಿ ದಿನ ಒಂದು 10-15 ಜನ ಹೊಡೆದ್ರೇ ನಮಗೆ ಎಪಿಸೋಡ್ ಆಗ್ತಾ ಹೋಗುತ್ತೆ. ಅದ್ಭುತವಾಗಿ ಪ್ರೋಗ್ರಾಮ್ ಬರ್ತಾ ಇರುತ್ತೆ. ಅದಾದಮೇಲೆ ಕೆಲವು ಸಮಸ್ಯೆಗಳಾಗಿ ನಮಗೂ ಏನೋ ಒಂದು ಸ್ವಲ್ಪ ಮಾಧ್ಯಮ ಜೀವನ ಸಾಕು, ಇಲ್ಲ ಏನೋ ಬೇರೆ ಒಂದು ಸ್ವಲ್ಪ ಹೊರಗಡೆ ಬಂದು ಮಾಡೋಣ ಅಂಥೇಳಿ ಆಡಿಷನ್ನು ಅದು ಇದು ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಂದು ಸುಮಾರು 5 ವರ್ಷ ನನಗೆಲ್ಲೂ ಕೆಲಸ ಕಾರ್ಯಗಳು ಏನೂ ಸಿಗೋದಿಲ್ಲ. ಎಲ್ಲ ಚಾನಲ್ ಬಾಗಿಲನ್ನು ಅಲಿತೀನಿ. ಕೆಲವು ಕಡೆ ಸಂಬಳದ ಸಮಸ್ಯೆಗಳಾಗತ್ತೆ, ಕೆಲವು ಕಡೆ ಆಗೋದಿಲ್ಲ ಅಂತ ಹೇಳ್ತಾರೆ. ತುಂಬ ಅವಮಾನಗಳನ್ನು ಅನುಭವಿಸ್ತೀನಿ. ಆ ಟೈಮಲ್ಲಿ ಮನೆಯವರು ಇಲ್ಲ, ಏನು ಮಾಡ್ತೀಯ, ಇಷ್ಟು ದಿನ ಟಿ ವಿಲಿ ಕಾಣಿಸ್ಕೊಂಡಿದ್ಯಾ, ಗುರುತಿಸ್ಕೊಂಡಿದ್ಯಾ ಅಂತೀಯ, ಬಟ್ ಎಲ್ಲೂ ನಿನಗೆ ವೇದಿಕೆ ಸಿಗ್ತಿಲ್ಲ ಅಂದಮೇಲೆ ಯಾಕೆ ನೀನು ಬೇರೆ ಏನಾದ್ರು ಕೆಲಸ ಮಾಡ್ಬೋದು ಅಂತ ಮನೆ ಕಡೆ ಏನಾದ್ರು ಪ್ರೆಷರ್ ಬಿಡೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇದೇ ಇರುತ್ತೆ ಕಲಾವಿದ್ರ ಜೀವನ ಆದಮೇಲೆ. ದುಡ್ಡು ಇದ್ರೇ ಜೀವನ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಸರಿ ಆಯಿತು ಅಂದ್ಬಿಟ್ಟು ಆಟೋ ಓಡಿಸೋಣ ಅಂತೇಳಿ ಕುರುಬ್ರಳ್ಳಿಯಿಂದ ಲೆಗ್ಗೆರೆ ಬ್ರಿಡ್ಜ್ಗೆ ಪ್ಯಾಸೆಂಜರ್ ಅಂದರೆ 10 ಜನ ಹಾಕ್ಕೊಂಡು ಆಟೋ ಓಡಿಸ್ತಾರೆ, ಸೀಟ್ ಲೆಕ್ಕ.
ಸೊ ಒಂದು ವಾರ 15 ದಿವಸ ಆಟೋ ಓಡಿಸ್ತಾ ಇರ್ತೀನಿ. ಯಾರೋ ಒಬ್ರು ಹುಡುಗಿ, ಕಾಲೇಜ್ ಹುಡುಗಿ ಒಂದು ವಾರ ಅದನ್ನ ಅಬ್ಸರ್ವ್ ಮಾಡಿದಾಳೆ. ನಾನು ಅಬ್ಸರ್ವ್ ಮಾಡಿ, ಸರ್ ನೀವು ಸಿಕ್ಕಿದ್ರೆ ಸಿರುಂಡೆ ಪ್ರೋಗ್ರಾಮ್ ಮಾಡ್ತಿದ್ರಲ್ಲ ಅವ್ರು ತಾನೇ ಅಂದರು. ಹೌದು ನಾನೇ. ಯಾಕೆ ನೀವು ಇವಾಗ ಪ್ರೋಗ್ರಾಮ್ ಮಾಡ್ತಿಲ್ಲಲ್ಲ ಸರ್ ಅಂದರು. ಸೊ ಮತ್ತೆ ಅವ್ರನ್ನ ಮಾತಾಡ್ಸಲ್ಲ, ಆದ್ಮೇಲೆ ಒಂದು ವಾರ ಮಾತಾಡಿಸ್ತಾರೆ ಅವರು. ನನಗೆ ಮತ್ತೆ ಅನಿಸುತ್ತೆ, ಇಲ್ಲ ನಾನು ಯಾಕೆ ಮತ್ತೆ ಅದೇ ಫೀಲ್ಡ್ಗೆ ಹೋಗ್ಬಾರ್ದು ಅಂತ ಆಟೋ ಓಡಿಸೋದು ಬಿಟ್ಬಿಟ್ಟು ಮತ್ತೆ ರಿಟರ್ನ್ ಆಡಿಷನ್ ಮತ್ತೆಲ್ಲೂ ಚಾನ್ಸಸ್ ಸಿಗಲ್ಲ, ಒದ್ದಾಟ ಎಲ್ಲ ಇರುತ್ತೆ. ನೀವು ನಂಬಲ್ಲ, ಎಷ್ಟೋ ಸರಿ ಮನೆಗೆ ಹೋದರೆ ಅಮ್ಮ ಬೈತಾರೆ, ಅಪ್ಪ ಸೇರಿಸಲ್ಲ ಅನ್ನೋ ಕಾರಣಕ್ಕೆ ರೈಲ್ವೆ ಸ್ಟೇಷನ್ಗೆ ಬಂದು ಈ ಕಾಟನ್ ಬಾಕ್ಸ್ಗಳನ್ನ ಹಾಕೊಂಡು ಮಲ್ಕೊಂಡು ಬೆಳಿಗ್ಗೆ 12 ಗಂಟೆಗೆ ಮೈಸೂರು ಟ್ರೈನ್ ಸಿಗುತ್ತೆ, 25 ರೂಪಾಯಿ ಟಿಕೆಟ್ ಹತ್ಕೊಂಡು ಮೈಸೂರಿಗೆ ಹೋಗ್ಬಿಡೋದು. ಈ ಕಡೆಯಿಂದ ಮಲ್ಕೊಂಡು ಹೋಗೋದು, ಆ ಕಡೆಯಿಂದ ಮತ್ತೆ ಮಲ್ಕೊಂಡು ಬರೋದು. ಅಂದರೆ ಮನೆ ಎಲ್ಲಿ ಇರೋದಕ್ಕೆ ಆಗಲ್ಲ ಅಂತ, ಯಾಕಂದರೆ ಮನೇಲಿ ಸಪೋರ್ಟ್ ಇಲ್ಲ ಅಂತೇಳಿ. ಅದಾದಮೇಲೆ ನನಗೆ ನನ್ನ ತಮ್ಮ ತುಂಬ ಸಪೋರ್ಟ್ ಮಾಡ್ತಿರ್ತಾನೆ, ರವಿ ಅಂತ ಹೇಳಿ. ಸೊ ಆ ಟೈಮಲ್ಲಿ ನನಗೆ ಮಜಾ ಭಾರತದ ಆಡಿಷನ್ ಕಾಲ್ ಬರುತ್ತೆ. ಮಜಾ ಭಾರತ ಆಡಿಷನ್ ಕೊಡ್ತೀನಿ. ಇಲ್ಲಿಂದ ಉತ್ತರಳ್ಳಿಗೆ ನಡ್ಕೊಂಡು ಹೋಗಿದ್ದೆ. ಆವತ್ತು ತುಂಬ ಬೇಜಾರಾಗ್ಬಿಟ್ಟು, ಇಲ್ಲ ನನಗೆ ಇದು ಕೊನೆ ಆಡಿಷನ್ನು, ಇವತ್ತು ಸಿಕ್ಕಿದ್ರೆ ನನ್ನ ಲೈಫ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಬಿಟ್ಬಿಡ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ ಅಂತೇಳಿ ದಿಲೀಪ್ ರಾಜು, ವಿದ್ಯಾ ಮೇಡಮ್ ಅವ್ರ ಹತ್ರ ಮಾತಾಡಬೇಕಾದ್ರೆ ತಿಳಿಸ್ತೀವಿ ಅಂತ ಹೇಳ್ತಾರೆ. ಅದಾದಮೇಲೆ ಒಂದೂವರೆ ತಿಂಗಳಾದಮೇಲೆ ನೀವು ಸೆಲೆಕ್ಷನ್ ಆಗಿದ್ದೀರಾ ಅಂತ ಕಾಲ್ ಬರುತ್ತೆ. ನನಗೆ ಅವತ್ತು ಸ್ವರ್ಗನೇ ಸಿಗ್ತೇನೋ ಅನ್ನೋಷ್ಟು ಖುಷಿ. ಯಾಕೆ ಅಂದರೆ 5 ವರ್ಷದ ಕಷ್ಟ ಏನು ಅನುಭವಿಸಿದ್ನಲ್ಲ, ಅದಕ್ಕೆಲ್ಲದಕ್ಕೂ ಒಂದು ಪುಲಿ ಸ್ಟಾಪ್ ಸಿಗ್ತಿದೆ ಅನ್ನೋ ಒಂದು ಖುಷಿ. ಅವತ್ತು ಮತ್ತೆ ಮಜಾ ಭಾರತಗೆ ಹೋಗ್ತೀನಿ, ಅಲ್ಲೊಂದು 60 ಎಪಿಸೋಡ್ ಆಗುತ್ತೆ. ಅದಾದಮೇಲೆ ಮತ್ತೆ ಕಾಮಿಡಿ ಕಿಲಾಡಿಗೆ ಆಡಿಷನ್ ಕೊಡ್ತೀನಿ. ಕಾಮಿಡಿ ಕಿಲಾಡಿ ಆಡಿಷನ್ ಆಗುತ್ತೆ. ಒಂದು 2-3 ಎಪಿಸೋಡ್ಗೆ ನನ್ನ ಲೈಫಲ್ಲಿ ನಡಿಬಾರ್ದು ಘಟನೆ ಒಂದು ನಡೆದೋಗುತ್ತೆ. ನನ್ನ ತಮ್ಮನ್ನ ಕಳ್ಕೊಂಡ್ಬಿಡ್ತೀನಿ ನಾನು. ಅದಾದಮೇಲೆ ಕಾಮಿಡಿ ಕಿಲಾಡಿ ಆಗುತ್ತೆ, ಕಾಮಿಡಿ ಕಿಲಾಡಿ ಫಿನಾಲೆ ಆಗುತ್ತೆ. ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ ಶುರು ಆಗುತ್ತೆ. ಅಷ್ಟೊತ್ತಿಗೆ ಪಾರು ಸೀರಿಯಲಲ್ಲಿ ನನ್ನನ್ನು ಕರೀತಾರೆ. ಪಾರು ಸೀರಿಯಲಲ್ಲಿ ನೀವೆಲ್ಲರೂ ನೋಡಿರ್ಬೋದು, ಅಜ್ಜಿ ಕ್ಯಾರೆಕ್ಟರ್ನ ಮಾಡ್ತೀನಿ. ಆ ಅಜ್ಜಿ ಕ್ಯಾರೆಕ್ಟ್ರು ಸುಮಾರು ಒಂದು 6-7 ತಿಂಗಳು ಬರುತ್ತೆ. ಅಲ್ಲಿಂದ ಕೋವಿಡ್ ಆಗುತ್ತೆ, 2 ವರ್ಷ ಎಲ್ಲರಿಗೂ ಗೊತ್ತು ಏನೇನೆಲ್ಲ ಆಯಿತು ಅಂತ. ದೆನ್ ಅದಾದಮೇಲೆ ನನಗೆ ಸಿಕ್ಕಂಥ ಪಾತ್ರನೇ ಬಾಬೈದ ಕ್ಯಾರೆಕ್ಟ್ರು. ನಾನು ಅಂದ್ಕೊಂಡೇ ಇರಲಿಲ್ಲ ನನಗೆ ಈ ಥರ ಹೆಸರು ತಂದು ಕೊಡುತ್ತೆ ಬಾಬೈದ ಅನ್ನೋ ಕ್ಯಾರೆಕ್ಟ್ರು ಅಂತ. ಸೊ ನಾನು ಥ್ಯಾಂಕ್ಫುಲ್ ಹೇಳ್ಬೇಕಾಗಿರೋದು ಜಿ ಕನ್ನಡ, ರಾಘವೇಂದ್ರ ಹುಣಸೂರು ಸರ್ ಮತ್ತು ಶರಣಪ್ಪ ಸರ್ ಅವ್ರಿಗೆ, ಸತೀಶ್ ಸರ್ ಅವ್ರಿಗೆ, ಆಮೇಲೆ ನಮ್ಮ ಸ್ವಪ್ನ ಕೃಷ್ಣ ಮೇಡಮ್ ಅವರಿಗೆ. ಬಿಕಾಸ್ ಏನಂದರೆ ಆ ಪಾತ್ರಕ್ಕೆ ಅಷ್ಟು ತೂಕ ಇದೆ ಅಂತ ಗೊತ್ತಿದ್ದು ನನ್ನನ್ನು ಅದಕ್ಕೆ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಜೀವ ತುಂಬ್ತೀನಿ ಅನ್ನೋ ನಂಬಿಕೆ ಮೇಲೆ ನನ್ನನ್ನು ಆಯ್ಕೆ ಮಾಡಿದ್ರು. ಸೊ ಆ ಪಾತ್ರ ಸುಮಾರು 2 ವರ್ಷ ನನ್ನನ್ನು ಯಾವ ರೋಡ್ಗೆ ಹೋದ್ರು, ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ನನ್ನನ್ನು ಗುರ್ಸೋ ಲೆವೆಲ್ಗೆ ನನಗೆ ಒಂದು ಪಾತ್ರ ಸಿಕ್ಕಿದೆ. ಸೊ ಇವತ್ತು ನನ್ನ ಜೀವನ ತುಂಬ ಚೆನ್ನಾಗಿದೆ. ಇದಕ್ಕೆಲ್ಲ ಮುಖ್ಯವಾದ ಕಾರಣ ನಾನು ನಂಬಿರೋ ತಾಯಿ ಬಂಡಿಕಳಮ್ಮ ಹಾಗೂ ರಾಯರು. ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಜೊತೆಯಲ್ಲಿರೋರು ಯಾರನ್ನ ಸ್ನೇಹಿತರು ನಾವು ಮನುಷ್ಯರನ್ನ ನಂಬಿದ್ರೆ ಕೈ ಬಿಟ್ಬಿಡ್ತಾರೆ, ಬಟ್ ಆದರೆ ದೇವ್ರು ಯಾವತ್ತೂ ಕೈ ಬಿಡಲ್ಲ ಅಂತಾರೆ. ನಮ್ಮ ಕಷ್ಟ ಒಂದಲ್ಲ ಒಂದು ದಿವಸ ಕಳಿಯುತ್ತೆ, ಅದಕ್ಕೆ ವೆಯ್ಟ್ ಮಾಡಬೇಕು. ನನಗೆ ಯಾರೋ ಒಬ್ರು ಹೇಳಿದ್ದು ತುಂಬ ಚೆನ್ನಾಗಿ ನೆನಪಿದೆ, ಪ್ರೆಸ್ ರಿಪೋರ್ಟ್ರು. ಇಲ್ಲ ನಾನು ಇಂಡಸ್ಟ್ರಿ ಬೇಡ ಅಂತ ಬಿಟ್ಬಿಡ್ಬೇಕು ಅಂದ್ಕೊಂಡಿದ್ದೀನಿ, ತುಂಬ ಕಷ್ಟ ಅನುಭವಿಸ್ತಾ ಇದ್ದೀನಿ, ಅವಮಾನ ಅನುಭವಿಸ್ತಾ ಇದ್ದೀನಿ ಅಂದಾಗ ಕಲಾವಿದರ ಜೀವನ ಒಂದು ಸ್ಪಾರ್ಕಲ್ಲಿ ಚೇಂಜ್ ಆಗುತ್ತೆ, ಕಾಯಬೇಕು ಅಂತೇಳಿ. ಸೊ ಆ ಮಾತು ಯಾವಾಗಲೂ ಕಿವಿಲಿ ಗುಯ್ಗುಡ್ತಾನೆ ಇರುತ್ತೆ. ಸೊ ಅವರು ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಯಾಕೆಂದರೆ ಅವತ್ತು ಅವರು ಆ ಮಾತು ಹೇಳಿಲ್ಲ ಅಂದಿದ್ರೆ ನಾನು ಮತ್ತೆ ಆಟೋ ಡ್ರೈವರೋ ಇಲ್ಲ ಯಾವುದೋ ಒಂದು ಕಂಪ್ನೀಲಿ ಸೂಪರ್ವೈಸರೋ ಏನೋ ಆಗ್ಬಿಡ್ತಿದ್ದು ನನಗೆ ಗೊತ್ತಿಲ್ಲ. ತಂದೆ ತಾಯಿ ಆಶೀರ್ವಾದ, ನನ್ನ ಹೆಂಡತಿ ಸಪೋರ್ಟು, ನನ್ನ ತಮ್ಮನ ಆಶೀರ್ವಾದ, ನಾನು ನಂಬಿರೋ ತಾಯಿ ಬಂಡಿಕಳಮ್ಮ ರಾಯರ ಆಶೀರ್ವಾದದಿಂದ ಇವತ್ತಿನವರೆಗೂ ನಾನು ತಿರುಗಿ ನೋಡಿಲ್ಲ. ಸೀರಿಯಲ್ಲು, ಕಾಮಿಡಿ ಕಿಲಾಡಿ, ರಿಯಾಲಿಟಿ ಶೋ ಜೊತೆಗೆ ಈಗ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾಯಿದೆ. ತುಂಬ ಖುಷಿ ಏನಂದರೆ ಎಲ್ಲ ಸಿನಿಮಾಗಳನ್ನ ಮಾಡಿದ್ವಿ, ಬ್ಯಾಕ್ ಟು ಬ್ಯಾಕ್ ಒಂದಾದ್ಮೇಲೆ ಒಂದು ರಿಲೀಸ್ ಆಗ್ತಾಯಿದೆ. ಈಗ ನೀವು ನೋಡ್ದಂಗೆ ಆನ್ಲೈನ್ ಮದುವೆ, ಆಫ್ಲೈನ್ ಸೋಪ್ನ ನಾನೇ ಸಿನಿಮಾ ನಟನಾಗಿ ನಡೆಸ್ತಿರುವಂಥ ಚಿತ್ರ ರಣಾಕ್ಷ, ರಾಘವ ನಿರ್ದೇಶನ ಮಾಡಿರೋದು. ಕಿರೀಕ್ ಅಂತ ಒಂದು ಸಿನಿಮಾ ರೆಡಿ ಇದೆ. ನಾನಿನ್ನ ಬಿಡಲಾರೆ ಅಂತೇಳಿ ನವೀನ್ ಅವರ ಡೈರೆಕ್ಟ್ರು, ಅದೊಂದು ರೆಡಿ ಇದೆ. ಮರಳಿ ಮನಸ್ಸಾಗಿದೆ ಅಂತ ನಾಗರಾಜ್ ಸರ್ ಅವ್ರ ಡೈರೆಕ್ಷನಲ್ಲಿ ಮಾಡ್ತಿದ್ದಾರೆ. ಸೊ ಎಲ್ಲ ಅದ್ಭುತವಾದಂಥ ಸ್ನೇಹಿತನ ಕ್ಯಾರೆಕ್ಟ್ರು. ನೀವು ಇವತ್ತೇನು ಸೀರಿಯಲಲ್ಲಿ ಹೀರೋ ಜೊತೆ ಕಾಮಿಡಿ ನೋಡಿದಿರೋ ಅದೇ ಥರ ತೆರೆ ಮೇಲೂ ಕೂಡ ಇದು ಅದ್ಭುತವಾಗಿ ಕಾಮಿಡಿ ಆಗಿದೆ, ತುಂಬ ಚೆನ್ನಾಗಿದೆ. ಇನ್ನೇನೆಲ್ಲ ಹತ್ತತ್ರಲ್ಲೇ ರಿಲೀಸಿಗೆ ರೆಡಿ ಇದೆ. ನನಗೆ ಗೊತ್ತಿಲ್ಲ ಏನು ಇಷ್ಟು ವರ್ಷ ಒಂದೂವರೆ ವರ್ಷದಲ್ಲಿ ಕೆಲಸ ಮಾಡಿದ್ದೀನಿ, ಅದೆಲ್ಲ ಜನರ ಮುಂದೆ ಬರ್ತಿದೆ. ತುಂಬ ಗರ್ಭಿಣಿ ಅಂತ ನಾನು ಹೇಳ್ಕೊತೀನಿ. ಆ ಗರ್ಭಿಣಿ ಡೆಲಿವರಿ ಟೈಮ್ ಬಂದಿದೆ.
ದೇವರ ಆಶೀರ್ವಾದ, ಜನಗಳ ಆಶೀರ್ವಾದದಿಂದ ಆ ಮಗು ತಾಯಿ ಎರಡು ಆರೋಗ್ಯವಾಗಿರಲಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮೆಲ್ಲರ ಆಶೀರ್ವಾದ ತುಂಬ ಮುಖ್ಯ ಆಗುತ್ತೆ. ಧನ್ಯವಾದಗಳು. ಲೋ ಬಾಮಿದ, ಅಕ್ಕ ಬಂದು ನಾಯಿ ಹೊಡೆದಂಗೆ ಹೊಡಿತಾಳೆ, ಆದರೆ ಅದನ್ನು ನಾವು ಕಣ್ಣಾರೆ ನೋಡೋಕ್ಕಾಗಲ್ಲ. ಬುಲೆಟಿನ್ ಎಕ್ಸ್ಪ್ರೆಸ್ಸಲ್ಲಿ ಲೈವ್ ಆಗಿ ನೋಡ್ಬೋದು. ಬಾಮಿದ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಯೂಟ್ಯೂಬು ಎಲ್ಲ ಕಡೆ ಈ ಚಾನಲ್ ಐತೆ. ಹೋಗ್ಬಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡೋಣ, ಆಯಿತಾ? ಹಂಗೆ ಬೆಲ್ ಗಂಟೆನೂ ಟೆನ್ ಅಂತ ಹೊಡೆದ್ರೆ ಅವಾಗವಾಗ ಅಪ್ಲೋಡ್ ಆಗೋದೆಲ್ಲ ಬರ್ತಾ ಇರುತ್ತೆ. ಓಕೆನಾ? ಓಕೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.